ವಾಕ್ ಇನ್ ಆಪೋಸಿಟ್ ಏನು ವಾಕ್ಔಟ್. ಒಬ್ಬ ಹುಡುಗ ಅವ್ನು ನಾನು ಸೇರಿ ಟೂರ್ಸ್ ಮಾಡೋದು. ಟೂರ್ಸ್ ಅಂತ ಸಲ ಅವರೇ ನೋಡ್ತೀವಿ ಸರ್. ಅವ್ರು ಹೇಳ್ತಾ ಇದ್ದಾನು ಫ್ಯಾಮಿಲಿ ಇದೆ, ಮಕ್ಕಳಿದಾರು, ಡ್ರಾಮಾ ಇದೆಲ್ಲ ಇದೆ, ಬಟ್ ಒಳಗೆ ವಾಕಿನೂ ಇದೆ. ನಾನು ಯಾವ ಕೆಲ್ಸಕ್ಕೂ ಬಂದಿದ್ದೀನಿ ಅದು ಮಾಡಿಲ್ಲ ಅಂದ್ರೆ ವಾಕೌಟ್ ಆಗ್ಬಿಡುತ್ತಪ್ಪ. ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಏನೇ ಕಷ್ಟ ಇದ್ರು ನಾನು ಮಾಡ್ತಾನೆ ಇದ್ದೀನಿ, ಯಾಕೆಂದ್ರೆ ಇದು ವಾಕೌಟ್ ಆಗ್ಬಿಡುತ್ತೆ. ನಾನು ಎಷ್ಟೋ ಮಾಸ್ಟರ್ ಒಳಗಿಂದ ವಾಕೌಟ್ ಆಗೋದು ನೋಡಿದೆ. ವಾಕಿನ್ ಬರೋದು ಎಷ್ಟು ಕಷ್ಟನೋ, ನೀವು ಅಲೈನ್ ಆಗಿ ಇಲ್ಲ ಅಂದ್ರೆ, ಆ ಪ್ಯೂರಿಟಿ ಇಲ್ಲ ಅಂದ್ರೆ, ಆ ಮಿಷನ್ ಅಲ್ಲಿ ನೀವು ಇಲ್ಲ ಅಂದ್ರೆ ವಾಕಿನ್ ನಿಮ್ಮ ಒಳಗೆ ಇದು ಏನ್ ಮಾಡುತ್ತೆ. ಒಂದ್ ಕಡೆ ನೀವು ಹೋಗ್ತೀರಿ, ಒಂದು ಬೇಕು ಅಂತ ಒಬ್ಬರ ಹತ್ರ ಕೇಳ್ತಾ ಇದ್ರೆ ಅವ್ರು ಕೊಡೋಕೆ ರೆಡಿ ಇಲ್ಲ ಅಂದ್ರೆ ಅಲ್ಲಿಂದ ಬಂದ್ಬಿಡ್ತೀವಲ್ವಾ. ಅಲ್ಲಿ ಸೆಟ್ ಆಗಲ್ಲ, ಇನ್ಮೇಲೆ ಇಲ್ಲಿ ನಮ್ಗೆ ವರ್ಕ್ ಆಗಲ್ಲ ಅಂದ್ರೆ ಅವ್ರ ಕರ್ಮದಿಂದ ಬರಲ್ಲ ವಾಕಿನ್ಸ್. ಅವರು ಆಲ್ರೆಡಿ ಎನ್ಲೈಟನ್ ಬೀಯಿಂಗ್ಸ್, ಒಂದು ಮಿಷನ್ಗೋಸ್ಕರ ಬರ್ತಾರೆ. ಅವ್ರಿಗೆ ಗೊತ್ತು ಈ ಫ್ಯಾಮಿಲಿ ಡ್ರಾಮಾ ಇದೆಲ್ಲ ಇರುತ್ತೆ ಅಂದ್ರೆ ಎಲ್ಲ ಗೊತ್ತು. ಸ್ವಲ್ಪ ಒಂದು ಪರ್ಸೆಂಟೇಜ್ ತನಕ ಅವ್ರು ತಡೀತಾರೆ. ಅದಾದ್ಮೇಲೆ ಅವ್ರು ಬಿಟ್ಟು ನೆಕ್ಸ್ಟ್ ಎಲಿಜಿಬಲ್ ಯಾರಿದ್ದೀರೋ ಅಲ್ಲಿ ಹೋಗಿ. ಯಜ್ಞಗಳಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ಚೇಂಜಸ್ನು ಆಗುತ್ತೆ. ವಾಕ್ ಇನ್ ಎಕ್ಸ್ಚೇಂಜಸ್, ಆಲ್ರೆಡಿ ವಾಕಿನ್ಸ್ ಇರ್ತಾರಲ್ವಾ, ಅವು ಬೇರೆ ಕಡೆ ಹೋಗ್ತಾರೆ, ಹೈಯರ್ ವಾಕಿನ್ಸ್ ಬರುತ್ತೆ.